ವಿದ್ಯಾಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಜಯಲಕ್ಷ್ಮಿ, ಸರಸ್ವತಿ, ಶ್ರೀಲಕ್ಷ್ಮಿ, ವರಲಕ್ಷ್ಮಿ ಇಚ್ಛಾ ಪ್ರಸನ್ನ ಭವ ಸರ್ವದ. ಎಲ್ಲರೂ ಈ ವಿಡಿಯೋನ ವೀಕ್ಷಣೆ ಮಾಡ್ತಿದ್ದೀರಾ. ಏನಪ್ಪ ಗುರುಗಳು ವರಮಹಾಲಕ್ಷ್ಮಿ ಹಬ್ಬ ಮುಗಿದ್ಮೇಲೆ ಲಕ್ಷ್ಮಿ ಸ್ತೋತ್ರ ಮಾಡ್ತಿದ್ದಾರೆ ಅಂತ. ಇಲ್ಲಿ ಬಿದ್ದಿರತಕ್ಕಂಥ ಎಲ್ಲ ಚಿಲ್ಲರೆ ನೋಟುಗಳನ್ನು ನೋಡಲಿ. ಇದರ ಒಂದು ರಹಸ್ಯ ಇದೆ, ಇದರಲ್ಲಿ ಒಂದು ನಿಗೂಢವಾದ ಕಥೆ ಇದೆ, ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಚಿಲ್ಲರೆಗಳು ಮೂಟೆಗಟ್ಟಲೆ ಇದೆ. ಅದನ್ನೆಲ್ಲ ತುಂಬಿ ಸ್ಥಳೀಯರೆಲ್ಲ ಸ್ವಯಂ ಸೇವಕರು ಈ ಒಂದು ಅವರಿಗೆ ಶುಚಿತ್ವವನ್ನು ಮಾಡಿಕೊಡ್ತಾ ಇದ್ದಾರೆ. ಏನಪ್ಪ ಕಥೆ ಅಂದರೆ, ಶ್ರೀರಂಗಪಟ್ಟಣದ ಪೂರ್ಣೇನ ಬೀದಿಯಲ್ಲಿರತಕ್ಕಂಥ ಒಂದು ಭಾನುಪ್ರಕಾಶ್ ಶರ್ಮ ಅವ್ರ ಮನೆ ಹಿಂಭಾಗ ಇರತಕ್ಕಂಥ ಸಾವಿತ್ರಿ ಅಂತ ನಿರಾಶ್ರಿತರು ಮತ್ತು ಭಿಕ್ಷುಕರುಗಳು ಅವಳನ್ನ ಕ್ಲೀನ್ ಮಾಡಿ ಅವಳನ್ನು ನೋಡೋಕ್ಕಾಗ್ದೇನೆ ಆ ಥರ ಇದ್ದು ಅವಳು ಕಟಿಂಗ್ ಮಾಡ್ತಿ ಸ್ನಾನವನ್ನು ಶುಭ್ರವು ಶುಚಿರ್ಭೂತರಾಗಿ ಎಲ್ಲ ನಡೆಸಿ ಅವಳದ ಮನೆ ನೋಡಿ ಹಿಂಭಾಗ ಶೆಡ್ಡು. ಇವಳಿಗೆ ನಿವೇಶನ ಅಲಾಟ್ಮೆಂಟ್ ಹಿಂದೆ ಆಗಿತ್ತು, ಅದೆಲ್ಲಿಂದ ಗೊತ್ತಿಲ್ಲ ಅಂಥೇಳಿ ಇಲ್ಲೇ ತಾಯಿ ಮಗಳಿದ್ದು. ತಾಯಿ ಹೋಗ್ಬಿಟ್ರು ಈಗ 1 ವರ್ಷದ ಕೆಳಗೆ, ಯಾರು ನೋಡ್ಕೊಳ್ಳೋರಿಲ್ಲ ಅಂಥೇಳಿ ಅವಳನ್ನು ಇಲ್ಲೇ ಆಶ್ರಯ ಕೊಟ್ಟಿಟ್ಟಿದ್ವಿ. ಅವಳ ಹತ್ರ ಸಂಗ್ರಹವಾದಂಥ ವರಮಹಾಲಕ್ಷ್ಮಿ ನೋಡಿ, ನೀವೆಲ್ಲ ಲಕ್ಷ್ಮಿ ಚೊಮ್ಗೆ ಹಾಕಬೇಕು. ಅವಳು ಮೂಟೆಗಟ್ಟಲೆ ಇಟ್ಟಿಲ್ಲ ಮನೇಲಿ ಚಿಲ್ಲರೆ, ಮೂಟೆಗಟ್ಟಲೆ ಲಕ್ಷ್ಮಿ ಶ್ರೀರಂಗಪಟ್ಟಣದ ಪೂರ್ಣೇನ ಬೀದಿ ಹಿಂಭಾಗದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿ ಇದ್ದಾಳೆ. ನೋಡ್ತಾ ಇದ್ದೀರಾ, ಅಷ್ಟು ಒಂದು ಹಣ ಎಲ್ಲೂ ಹೋಗದೆ ಒಂದೇ ಕಡೆ ಇತ್ತು. ಅವಳ ಜಾಗವನ್ನು ತೋರಿಸ್ತೀನಿ ನಿಮಗೆ. ಅಕ್ಕಿ ಮೂಟೆಗಳ ರಾಶಿ ಅವಳದು ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲ ಸ್ವಯಂ ಸೇವಕರೆಲ್ಲ ಸೇರಿಕೊಂಡು. ಅವಳ ಮನೆ ಇದು. ಅದರೊಳಗೆ ನಾಳೆ ಪುರಸಭೆಯವರೆಲ್ಲ ಬಂದು ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಅವಳು ವಾಸಸ್ಥಾನ, ಟೈಲ್ಸು ಗಾರೆ ಎಲ್ಲ ಮಾಡಿಕೊಡ್ತಾ ಇದ್ದೀವಿ ಅವಳಿಗೆ. ಈ ಸಾವಿತ್ರಿ ಅಂತ ಇವಳೇನೆ, ಅವಳು ಊಟ ಮಾಡ್ತಾ ಇದ್ದಾಳೆ. ಆ ಜಾಗವನ್ನು ಕ್ಲೀನ್ ಮಾಡಿ ಇಲ್ಲಿರ್ತಕ್ಕಂಥ ಸಾಮಾನುಗಳೆಲ್ಲ ತೆಗೆದು ಹೊರಗಡೆ ಹಾಕೋತಿಗೆಲ್ಲ ಮಾಡ್ತಾಯಿದ್ವಿ. ಕ್ಲೀನ್ ಮಾಡಿ ಎಲ್ಲ ಸ್ಥಳೀಯರೆಲ್ಲ ಸೇವೆ ಮಾಡ್ತಾ ಇದ್ದಾರೆ. ಈ ಥರ 25 ಮೂಟೆ ಅಕ್ಕಿ ಇದೆ ಇಲ್ಲಿ. ಅವಳಿಗೀಗ ಶುಚಿರ್ಭೂತ ಸ್ನಾನ ಮಾಡಿಸಿ ರಂಗಾಯಕಿ ಸಮಾಜದ ಅಧ್ಯಕ್ಷರಾದಂಥ ಮೇಡಮ್ನವರು ಅಧ್ಯಕ್ಷತೆ, ಅವಳಿಗೆ ವಸ್ತ್ರ ಬಟ್ಟೆ ಗಿಟ್ಟೆ ಎಲ್ಲ ಸ್ನಾನವನ್ನು ಮಾಡಿಸಿ ಮಹಿಳಾ ಮನೆಗಳ ಸೇವೆಯನ್ನು ಅವಳು ಮಾಡಿದ್ದಾರೆ. ಮಕ್ಕಳುಗಳು ಚಿಲ್ಲರೆಗಳನ್ನ ಎಣಿಸಿ ಬ್ಯಾಂಕಿಗೆ ಡಿಪಾಸಿಟ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲರೂ ಸಹಕರಿಸ್ತಾ ಇದ್ದಾರೆ. ಎಲ್ಲ ವಿದೇಶದ ನೋಟುಗಳು ಇದೆ, ಬರೀ ಇದು ಸ್ಥಳೀಯ ಕರೆನ್ಸಿ ಎಲ್ಲ ವಿದೇಶದ ನೋಟುಗಳು ಇದರಲ್ಲಿರ್ತಕ್ಕಂಥದ್ದೇ ವಿಶೇಷ. ಅವೆಲ್ಲವೂ ಸಹಿತ ನಿಗೂಢವಾಗಿತ್ತು. ನಿಧಿ ಇವತ್ತು ಹೊರಗೆ ಬಂದಿದೆ. ಅದು ಲೋಕ ಕಲ್ಯಾಣಕ್ಕೋಸ್ಕರ. ನಮಸ್ಕಾರ.